ದಾಮೋದರ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಓಂ ಆದಿತ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಈ ವಾರ ನಿಮ್ಮ ರಾಶಿಗೆ ಯಾವ ರೀತಿಯ ಫಲಗಳು ಸಿಗಲಿವೆ? ಉದ್ಯೋಗ, ಹಣಕಾಸು, ಆರೋಗ್ಯ, ಕುಟುಂಬ, ವ್ಯಾಪಾರ ಮತ್ತು ಅದೃಷ್ಟ ಇವೆಲ್ಲದರ ಮೇಲೆ ಗ್ರಹಗಳ ಪ್ರಭಾವ ಹೇಗಿರಲಿದೆ ಎಂಬುದನ್ನು ಇಂದಿನ ಈ ವಿಶೇಷ ವಾರ ಭವಿಷ್ಯದಲ್ಲಿ ತಿಳಿದುಕೊಳ್ಳೋಣ. ಕೆಲವು ರಾಶಿಯವರಿಗೆ ಆರ್ಥಿಕ ಲಾಭ ಸಿಗಬಹುದು, ಇನ್ನೂ ಕೆಲವು ರಾಶಿಗೆ ಎಚ್ಚರಿಕೆ ಅಗತ್ಯವಾಗಬಹುದು. ಹಾಗಾದರೆ ನಿಮ್ಮ ರಾಶಿ ಯಾವ ಸ್ಥಾನದಲ್ಲಿದೆ? ಈ ವಾರ ನಿಮಗೆ ಯಾವ ರೀತಿಯ ಅವಕಾಶಗಳು ಮತ್ತು ಸವಾಲುಗಳು ಎದುರಾಗಬಹುದು? ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ನಿಮ್ಮ ರಾಶಿಗೆ ವಿಶೇಷ ಪರಿಹಾರ ಮತ್ತು ಶುಭ ಸಲಹೆಗಳನ್ನು ಕೊನೆಯಲ್ಲಿ ತಿಳಿಸುತ್ತೀನಿ. ಈ ವಾರ ಮೇಷರಾಶಿಯವರಿಗೆ ಗೌರವ ಮತ್ತು ಹೆಸರು ಹೆಚ್ಚಾಗುವ ಸೂಚನೆಗಳಿವೆ. ನೀವು ಮಾಡುವ ಕೆಲಸಗಳಲ್ಲಿ ಜನರಿಂದ ಪ್ರಶಂಸೆ ಸಿಗಬಹುದು. ವಿಶೇಷವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮೇಲಿನ ಜವಾಬ್ದಾರಿಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಮೊದಲಿಗೆ ಅದು ಒತ್ತಡದಂತೆ ಕಾಣಬಹುದು, ಆದರೆ ಅದೇ ಮುಂದಿನ ದಿನಗಳಲ್ಲಿ ನಿಮಗೆ ಉತ್ತಮ ಅವಕಾಶಗಳನ್ನು ತರುತ್ತದೆ. ವಿವಾಹ ಯತ್ನಗಳಲ್ಲಿ ಶುಭ ಸೂಚನೆಗಳು ಕಾಣುತ್ತಿವೆ. ಕುಟುಂಬದ ಹಿರಿಯರಿಂದ ಒಳ್ಳೆಯ ಮಾತುಕತೆ ನಡೆಯಬಹುದು. ವಾರದ ಆರಂಭದಲ್ಲಿ ಉತ್ಸಾಹ ಹೆಚ್ಚಾಗಿದ್ದರೂ ವಾರಾಂತ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಅಥವಾ ಮನಸ್ಸಿನ ಒತ್ತಡ ಕಾಣಬಹುದು. ಹಣಕಾಸಿನ ವಿಷಯದಲ್ಲಿ ಜಾಗ್ರತೆ ಅಗತ್ಯ. ಅನಗತ್ಯ ಖರ್ಚು ತಪ್ಪಿಸುವುದು ಉತ್ತಮ. ಆರೋಗ್ಯದ ದೃಷ್ಟಿಯಿಂದ ನಿದ್ರೆ ಕೊರತೆ ಮತ್ತು ತಲೆನೋವು ಕಾಣಬಹುದು. ಈ ವಾರ ಹನುಮಂತನ ಆರಾಧನೆ ಮಾಡುವುದು ಶುಭಕರ. ಯಾಕೆಂದರೆ ವಾರದಲ್ಲಿ ಕೆಲವು ದಿನಗಳು ಆರೋಗ್ಯದ ಮೇಲೆ ಪ್ರಭಾವ ಕಾಣುವುದರಿಂದ ಈ ವಾರ ಹನುಮಂತನ ಆರಾಧನೆ ಮಾಡುವುದು ತುಂಬ ಶುಭಕರ. ಮಂಗಳವಾರ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ಮನಸ್ಸಿಗೆ ಸ್ವಲ್ಪ ಶಾಂತಿ ದೊರೆಯುತ್ತದೆ. ವೃಷಭ ರಾಶಿಯವರಿಗೆ ಈ ವಾರ ಉತ್ತಮ ಫಲಗಳು ದೊರೆಯುವ ಸೂಚನೆ ಇದೆ. ಇತ್ತೀಚಿನ ದಿನಗಳಲ್ಲಿ ಕಾಡುತ್ತಿದ್ದ ಸಾಲದ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ವ್ಯಾಪಾರ ಕ್ಷೇತ್ರದಲ್ಲಿ ಲಾಭದಾಯಕ ಅವಕಾಶಗಳು ಕಾಣಬಹುದು. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮಗೆ ಯಶಸ್ಸು ತರುತ್ತವೆ. ಸ್ಥಿರಾಸ್ತಿ ಅಥವಾ ವಾಹನ ಖರೀದಿ ಯೋಗವೂ ಇದೆ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಮಹತ್ವ ಹೆಚ್ಚಾಗುತ್ತದೆ, ಆದರೆ ಯಾರೊಂದಿಗೂ ಹಠದಿಂದ ಮಾತನಾಡಬೇಡಿ. ವಿದ್ಯಾರ್ಥಿಗಳಿಗೆ ಈ ವಾರ ಏಕಾಗ್ರತೆ ಹೆಚ್ಚಾಗುತ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ಜೀರ್ಣಕ್ರಿಯೆ ಸಮಸ್ಯೆ ಕಾಣಬಹುದು. ಆಹಾರದಲ್ಲಿ ನಿಯಮ ಪಾಲಿಸುವುದು ಒಳಿತು. ಶುಕ್ರವಾರ ಲಕ್ಷ್ಮೀ ದೇವಿಗೆ ತುಪ್ಪ ಹಾಕಿ ದೀಪ ಹಚ್ಚಿದರೆ ಆರ್ಥಿಕ ಸ್ಥಿರತೆ ಹೆಚ್ಚಾಗುತ್ತದೆ. ಇದು ಖಂಡಿತ ಮಾಡಿ. ಮಿಥುನ ರಾಶಿಯವರಿಗೆ ಈ ವಾರ ಕಾರ್ಯಸಿದ್ಧಿಯ ಸಮಯ. ನೀವು ಕೈ ಹಾಕಿದ ಕೆಲಸಗಳಲ್ಲಿ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಸ್ನೇಹಿತರ ಸಹಾಯದಿಂದ ಕೆಲವು ಪ್ರಮುಖ ಕೆಲಸಗಳು ಪೂರ್ಣಗೊಳ್ಳಬಹುದು. ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಕಾಣಬಹುದು. ನಿಮ್ಮ ಸಂವಹನ ಕೌಶಲ್ಯದಿಂದ ಜನರನ್ನು ಆಕರ್ಷಿಸುತ್ತೀರಿ. ದೂರ ಪ್ರಯಾಣದ ಸಾಧ್ಯತೆಗಳಿವೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಎಲ್ಲರ ಜೊತೆಗೆ ಮಾತಾಡಿಕೊಂಡು ಆರಾಮಾಗಿರುವಂಥ ವಾತಾವರಣ ಕಾಣ್ತಿದೆ. ಆದರೆ ಅತಿಯಾದ ಮಾತುಗಳಿಂದ ಸಣ್ಣ ಗೊಂದಲ ಉಂಟಾಗಬಹುದು. ಹಣಕಾಸಿನಲ್ಲಿ ಸ್ಥಿರತೆ ಇದ್ದರೂ ದೊಡ್ಡ ಹೂಡಿಕೆ ಮಾಡುವ ಮೊದಲು ಯೋಚಿಸಿ. ಆತ್ರ ಪಡಬೇಡಿ. ಆರೋಗ್ಯದ ದೃಷ್ಟಿಯಿಂದ ಶರೀರದ ದಣಿವು ಕಾಣಬಹುದು. ಬುಧವಾರ ವಿಷ್ಣು ಸಹಸ್ರನಾಮ ಪಠನೆ ಮಾಡುವುದು ಈ ರಾಶಿಯವರಿಗೆ ತುಂಬ ಶುಭಕರವಾಗುತ್ತದೆ. ಕರ್ಕಾಟಕ ರಾಶಿಯವರಿಗೆ ಈ ವಾರ ಕುಟುಂಬ ಮತ್ತು ಆಪ್ತರ ಸಹಕಾರ ದೊರೆಯುತ್ತದೆ. ಆರ್ಥಿಕ ಸ್ಥಿತಿ ಉತ್ತಮವಾಗಬಹುದು. ವ್ಯಾಪಾರ ವಿಸ್ತರಣೆಯ ಬಗ್ಗೆ ಯೋಚಿಸುತ್ತಿದ್ದರೆ ಇದು ಒಳ್ಳೆಯ ಸಮಯ. ವಾರದ ಮಧ್ಯದಲ್ಲಿ ಆರೋಗ್ಯ ಸಮಸ್ಯೆ ಕಾಣಿಸಬಹುದು. ವಿಶೇಷವಾಗಿ ಜ್ವರ ಅಥವಾ ದೇಹದ ದುರ್ಬಲತೆ ಕಾಣಬಹುದು. ಮನಸ್ಸಿನಲ್ಲಿ ಚಂಚಲತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಉದ್ಯೋಗ ಕ್ಷೇತ್ರದಲ್ಲಿ ಹಿರಿಯರಿಂದ ಸಹಕಾರ ಸಿಗುತ್ತದೆ. ಹೊಸ ಕೆಲಸಗಳಿಗೆ ಪ್ರೋತ್ಸಾಹ ದೊರೆಯಬಹುದು. ಕುಟುಂಬದವರ ಜೊತೆ ಸಮಯ ಕಳೆಯುವುದು
ಮನಸ್ಸಿಗೆ ತುಂಬ ಶಾಂತಿ ನೀಡುತ್ತದೆ. ಸೋಮವಾರ ಶಿವನ ಆರಾಧನೆ ಮತ್ತು ಹಾಲಿನ ಅಭಿಷೇಕ ಮಾಡುವುದು ಉತ್ತಮ. ಸಿಂಹರಾಶಿಯವರಿಗೆ ಈ ವಾರ ಉದ್ಯೋಗ ಸಂಬಂಧಿತ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ. ನಿರುದ್ಯೋಗಿಗಳಿಗೆ ಉತ್ತಮ ಅವಕಾಶಗಳು ಬರಬಹುದು. ಆರ್ಥಿಕ ಭದ್ರತೆ ಹೆಚ್ಚಾಗುತ್ತದೆ. ವ್ಯವಹಾರದಲ್ಲಿ ಲಾಭದಾಯಕ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತವೆ. ಸಹೋದರರಿಂದ ಸಹಕಾರ ಸಿಗಬಹುದು. ಆಕಸ್ಮಿಕ ಪ್ರಯಾಣದಿಂದ ಪ್ರಯೋಜನ ದೊರೆಯಬಹುದು. ಆದರೆ ವಾಹನ ಚಾಲನೆಯಲ್ಲಿ ಎಚ್ಚರಿಕೆ ಅಗತ್ಯ. ಆರೋಗ್ಯ ಸಾಮಾನ್ಯವಾಗಿದ್ದರೂ ಒತ್ತಡ ಹೆಚ್ಚಾಗಬಹುದು. ಯೋಗ ಅಥವಾ ಧ್ಯಾನ ಮಾಡುವುದು ಈ ರಾಶಿಯವರಿಗೆ ತುಂಬ ಒಳಿತು. ಭಾನುವಾರ ಸೂರ್ಯನಿಗೆ ಅರ್ಘ್ಯ ನೀಡುವುದು ಅದೃಷ್ಟ ಹೆಚ್ಚಿಸುತ್ತದೆ. ಕನ್ಯಾ ರಾಶಿಯವರಿಗೆ ಈ ವಾರ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬ ಕಾಣಬಹುದು. ನೀವು ಯೋಜಿಸಿದಂತೆ ಕೆಲವು ಕಾರ್ಯಗಳು ನಡೆಯದೆ ನಿರಾಸೆ ಉಂಟಾಗಬಹುದು. ಉದ್ಯೋಗ ಬದಲಾವಣೆ ಯೋಜಿಸುತ್ತಿರುವವರಿಗೆ ಹೊಸ ಅವಕಾಶಗಳು ಕಾಣಬಹುದು. ಆದರೆ ತುರ್ತು ನಿರ್ಧಾರ ತೆಗೆದುಕೊಳ್ಳಬೇಡಿ. ಆರೋಗ್ಯದಲ್ಲಿ ಹೊಟ್ಟೆ ಮತ್ತು ನರ ಸಮಸ್ಯೆಗಳು ಕಾಡಬಹುದು. ಕುಟುಂಬದಲ್ಲಿ ಸಣ್ಣ ವಿವಾದ ಉಂಟಾಗುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಈ ವಾರ ಉತ್ತಮ ಫಲಿತಾಂಶ ದೊರೆಯಬಹುದು. ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ. ಬುಧವಾರ ಗಣಪತಿ ಆರಾಧನೆ ಮಾಡುವುದರಿಂದ ಹಣಕಾಸಿಗೂ ಯಾವ ಕೊರತೆಯೂ ಇರುವುದಿಲ್ಲ. ತುಲಾರಾಶಿಯವರಿಗೆ ಈ ವಾರ ಸಂಘದಲ್ಲಿ ಗೌರವ ಮತ್ತು ಸ್ಥಾನಮಾನ ಹೆಚ್ಚಾಗುವ ಸಾಧ್ಯತೆಯೂ ಇದೆ. ವೃತ್ತಿಯಲ್ಲಿ ಪ್ರಗತಿ ಕಂಡುಬರುತ್ತದೆ. ರಾಜಕೀಯ ಅಥವಾ ಸಾರ್ವಜನಿಕ ಕ್ಷೇತ್ರದಲ್ಲಿರುವವರಿಗೆ ಅನುಕೂಲಕರ ಸಮಯ. ಆದಾಯ ಹೆಚ್ಚಾಗುವ ಅವಕಾಶಗಳು ಇದೆ. ಹೊಸ ಪರಿಚಯಗಳು ಲಾಭ ತರುತ್ತವೆ. ಸಂಗಾತಿಯೊಂದಿಗೆ ಅಥವಾ ಕುಟುಂಬದಲ್ಲಿ ಸಣ್ಣ ಸಮಸ್ಯೆಗಳು ಕಾಣಬಹುದು. ಮಾತನಾಡುವಾಗ ಸಮಾಧಾನದಿಂದ ವರ್ತಿಸುವುದು ತುಂಬ ಮುಖ್ಯ. ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿ ಇರುತ್ತದೆ. ಆದರೆ ಸಾಲ ಕೊಡುವುದರಲ್ಲಿ ಜಾಗ್ರತೆ ಅಗತ್ಯ. ಶುಕ್ರವಾರ ದೇವಿಯ ಆರಾಧನೆ ಅಥವಾ ಕಪ್ಪು ಇರುವೆಗಳಿಗೆ ಸಕ್ಕರೆ ಹಾಕುವುದು ತುಂಬ ಶುಭಕರವಾಗುತ್ತೆ ಈ ರಾಶಿಯವರಿಗೆ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಶತ್ರುಗಳು ಸಹ ಮಿತ್ರರಾಗುವ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಉದ್ಯೋಗ ಯತ್ನಗಳಲ್ಲಿ ಶುಭವಾರ್ತೆ ಸಿಗುವ ಸಾಧ್ಯತೆ ಇದೆ. ಆದಾಯದಲ್ಲಿ ನಿಧಾನವಾಗಿ ಹೆಚ್ಚಳ ಕಾಣಬಹುದು. ಕುಟುಂಬದಲ್ಲಿ ಸಂತೋಷದ ಸುದ್ದಿ ಕೇಳಬಹುದು. ಮನಸ್ಸಿನಲ್ಲಿ ಹೊಸ ಆತ್ಮವಿಶ್ವಾಸ ಮೂಡುತ್ತದೆ. ವ್ಯಾಪಾರದಲ್ಲಿ ಹೊಸ ಯೋಜನೆಗಳು ಲಾಭ ತರುತ್ತವೆ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಕ್ಷೀಣತೆ ಕಾಣಬಹುದು ಅಥವಾ ಮಾನಸಿಕ ಒತ್ತಡ ಕಾಣಬಹುದು. ಈ ರಾಶಿಯವರು ಲಕ್ಷ್ಮೀ ದೇವಿಯ ಪೂಜೆ ಈ ವಾರ ವಿಶೇಷ ಫಲ ನೀಡುತ್ತದೆ. ಧನಸ್ಸು ರಾಶಿಯವರಿಗೆ ಈ ವಾರ ಸ್ವಲ್ಪ ಎಚ್ಚರಿಕೆಯ ಅವಶ್ಯಕತೆ ಇದೆ. ಆರೋಗ್ಯದ ಕಡೆ ನಿರ್ಲಕ್ಷ್ಯ ಮಾಡಬೇಡಿ. ಕೆಲವು ಕೆಲಸಗಳಲ್ಲಿ ಅಡೆತಡೆಗಳು ಕಾಣಬಹುದು. ನೀವು ನಿರೀಕ್ಷಿಸಿದಷ್ಟು ಲಾಭ ದೊರೆಯದಿರಬಹುದು. ಆದರೂ ಧೈರ್ಯ ಕಳೆದುಕೊಳ್ಳಬೇಡಿ. ಈ ಸಮಯ ತಾತ್ಕಾಲಿಕ. ಕುಟುಂಬದವರ ಸಹಕಾರದಿಂದ ಮನೋಬಲ ಹೆಚ್ಚಾಗುವ ಅವಕಾಶಗಳು ಇದೆ. ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತದೆ. ದೇವಸ್ಥಾನ ಭೇಟಿ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಗುರುವಾರ ದತ್ತಾತ್ರೇಯ ಅಥವಾ ವಿಷ್ಣು ಆರಾಧನೆ ಮಾಡುವುದು ಈ ರಾಶಿಯವರಿಗೆ ಬಹಳ ಶ್ರೇಯಸ್ಕರ. ಮಕರ ರಾಶಿಯವರಿಗೆ ಈ ವಾರ ಆರ್ಥಿಕ ಲಾಭದ ಸೂಚನೆ ಇದೆ. ಹಳೆಯ ಸ್ನೇಹಿತರ ಭೇಟಿ ಸಂತೋಷ ನೀಡಬಹುದು. ನೀವು ಯೋಚಿಸಿದ್ದ ಕೆಲವು ಕೆಲಸಗಳು ನೆರವೇರಬಹುದು. ದೇವಸ್ಥಾನ ಭೇಟಿ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ವಾರಾಂತ್ಯದಲ್ಲಿ ಖರ್ಚು ಹೆಚ್ಚಾಗಬಹುದು. ಹಣಕಾಸಿನಲ್ಲಿ ಯೋಜನೆ ಅಗತ್ಯ. ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿ ಬರಬಹುದು. ಅದನ್ನು ಸಮರ್ಥವಾಗಿ ನಿಭಾಯಿಸುತ್ತೀರಿ. ಈ ರಾಶಿಯವರಿಗೆ ಶನಿವಾರ ಶನಿದೇವರ ಆರಾಧನೆ ಶುಭಕರ ಅಥವಾ ಕಪ್ಪು ಎಳ್ಳನ್ನು ದಾನ ಮಾಡುವುದು ಶುಭಕರ ಆಗುತ್ತೆ. ಕುಂಭರಾಶಿಯವರಿಗೆ ಈ ವಾರ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ. ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ.
ಆಸ್ತಿ ಖರೀದಿ ಅಥವಾ ಹೂಡಿಕೆ ಯೋಗವು ಕಾಣಬಹುದು. ಆದಾಯದಲ್ಲಿ ನಿಧಾನವಾಗಿ ಹೆಚ್ಚಳವಾಗುತ್ತದೆ. ವಾರದ ಆರಂಭದಲ್ಲಿ ಮನಸ್ಸಿನಲ್ಲಿ ಬೇಸರ ಅಥವಾ ಚಿಂತೆ ಕಾಣಬಹುದು, ಆದರೆ ನಂತರ ಪರಿಸ್ಥಿತಿ ಸುಧಾರಿಸುತ್ತದೆ. ವ್ಯಾಪಾರದಲ್ಲಿ ಹೊಸ ಸಂಪರ್ಕಗಳು ಲಾಭ ತರುತ್ತವೆ. ಶನಿವಾರ ಹನುಮಾನ್ ಟೆಂಪಲ್ನ ದರ್ಶನ ಮಾಡುವುದು ತುಂಬ ಯೋಗಕರ. ಮೀನರಾಶಿಗೆ ಈ ವಾರ ಕುಟುಂಬದವರ ಸಹಕಾರ ತುಂಬ ಮುಖ್ಯವಾಗುತ್ತದೆ. ನೀವು ನಿಗದಿಪಡಿಸಿದ ಗುರಿಗಳನ್ನು ಸಾಧಿಸುವ ಅವಕಾಶ ಇದೆ. ನಿಮ್ಮ ಬುದ್ಧಿವಂತಿಕೆ ಮತ್ತು ಸಹನೆಯಿಂದ ಯಶಸ್ಸು ದೊರೆಯುತ್ತದೆ. ಸ್ನೇಹಿತರಿಂದ ಉತ್ತಮ ಬೆಂಬಲ ಸಿಗುತ್ತದೆ. ಹಣಕಾಸಿನ ಸ್ಥಿತಿ ಸುಧಾರಿಸುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಬರಬಹುದು. ಆರೋಗ್ಯ ಸಾಮಾನ್ಯವಾಗಿದ್ದರೂ ವಿಶ್ರಾಂತಿ ಅಗತ್ಯ. ಈ ರಾಶಿಯವರು ಗುರುವಾರ ವಿಷ್ಣು ಅಥವಾ ಸಾಯಿಬಾಬಾ ಆರಾಧನೆ ಮಾಡುವುದು ಉತ್ತಮ ಫಲ ನೀಡುತ್ತದೆ. ಇದು ನಿಮ್ಮ ಈ ವಾರದ ರಾಶಿಫಲ. ನಿಮ್ಮ ರಾಶಿ ಯಾವುದು ಎಂದು ಕಾಮೆಂಟ್ನಲ್ಲಿ ತಿಳಿಸಿ. ಒಂದು ಲೈಕ್ ಮಾಡಿ. ಇಂತಹ ಜ್ಯೋತಿಷ್ಯ, ಭಕ್ತಿ ಮತ್ತು ವಾಸ್ತು ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಧನ್ಯವಾದಗಳು.